1,000ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಸೇರಿದ್ರು ಎಂದು ನೀವು ನಂಬುತ್ತೀರಾ? ಹೌದು, ನೀವು ನಂಬಲೇಬೇಕು. ಮೊದಲನೇದಾಗಿ ಎಲ್ಲಾ ಮುಸ್ಲಿಂ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದ ಕೊನೆಯ ದಿನವನ್ನು ಈದ್ ಅಲ್ ಫಿತರ್ ಎಂದು ಕರೆಯಲಾಗುತ್ತದೆ. ಇದು 1 ತಿಂಗಳ ರಂಜಾನ್ ಹಬ್ಬದ ಮುಕ್ತಾಯವನ್ನು ಸೂಚಿಸುತ್ತದೆ. ಇದು ಮುಸ್ಲಿಂ ಬಾಂಧವರಿಗೆ ಸಮರ್ಪಿತವಾದ ಒಂದು ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬವನ್ನು ಆಚರಿಸುವುದಕ್ಕಾಗಿ ಅವರು ಸತತ 1 ತಿಂಗಳ ಕಾಲ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಈದ್ ಅಲ್ ಫಿತರ್ ಅಥವಾ ರಂಜಾನ್ ಹಬ್ಬವನ್ನು ಉಪವಾಸ ತ್ಯಜಿಸುವ ಹಬ್ಬವೆಂದು ಕೂಡ ಕರೆಯಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಅಥವಾ ಮುಸ್ಲಿಂ ಸಮುದಾಯದ ಜನರು ಚಂದ್ರನ ಚಲನೆಗೆ ಅನುಗುಣವಾಗಿ ಹಬ್ಬವನ್ನು ಆಚರಿಸುವುದರಿಂದ ಅವರು ರಂಜಾನ್ನು ಕೂಡ ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ಆಚರಿಸುತ್ತಾರೆ. ಪ್ರತಿ ವರ್ಷ ಮುಸ್ಲಿಂ ಬಾಂಧವರು ಹೆಚ್ಚು ಸಂಖ್ಯೆಯಲ್ಲಿ ಪ್ರಾರ್ಥನೆಗಾಗಿ ಭಾಗವಹಿಸುತ್ತಾರೆ. ಅದಾದ ನಂತರ ಅವರು ತುಂಬಾ ಸಂತೋಷದಿಂದ ತಮ್ಮನ್ನು ತಾವು ಅಪ್ಪಿಕೊಳ್ಳುತ್ತಾರೆ ಮತ್ತು ನಮಾಜ್ ಓದಿದ ನಂತರ ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ರಂಜಾನ್ ಈದ್ ಹಬ್ಬವು ಮುಸ್ಲಿಮರ ದೊಡ್ಡ ಹಬ್ಬ ಮತ್ತು ಅವರ ರಂಜಾನ್ ತಿಂಗಳ ಕೊನೆಯ ನಮಾಜ್ ಈದ್ ಉಲ್ ಫಿತರ್ ಮಾರ್ಚ್ 2026ರಲ್ಲೇ ಆಗಿದೆ. ಈ ನಮಾಜ್ ರಂಜಾನ್ ತಿಂಗಳ ಮುಕ್ತಾಯ ಘೋಷಿಸುತ್ತದೆ ಹಾಗೂ ಈ ನಮಾಜ್ ಮಾಡುವುದಕ್ಕಾಗಿ 1000ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಸೇರುತ್ತಾರೆ. ಈ ನಮಾಜ್ ಅನ್ನು ಮಾಡುವುದಕ್ಕಾಗಿ ಮುದುಕರೇ ಆಗಿರ್ಲಿ, ಚಿಕ್ಕ ಮಕ್ಕಳೇ ಆಗಿರ್ಲಿ, ಪ್ರತಿಯೊಬ್ಬರೂ ಬರುತ್ತಾರೆ. ಶಫಿ ಕೋಟೆ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕ ಅವರಿಂದ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ರಂಜಾನ್ ಹಬ್ಬದ ಶುಭಾಶಯಗಳು. ಇದು JSS ನ್ಯೂಸ್. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯಲಾಗದ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಇದು ಶಫಿ ಕೋಟೆ ಅವರಿಂದ.